ಫ್ರೆಂಡ್ಸ್, ನಾನಿವತ್ತು ಬೆಣ್ಣೆನಗರ ದಾವಣಗೆರೆಯಲ್ಲಿದ್ದೀನಿ. ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀನಿ. ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರ ಯಾವ ಟ್ರೈನ್ ಅಂತ ಹೇಳ್ಬಿಟ್ಟು. ಈ ಟ್ರೈನ್ ಅಂತೂ ಅಲ್ಲ ಬಿಡಿ, ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಇದು ಧಾರವಾಡದಿಂದ KSR ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಬಂತು ನೋಡಿ 11035, ದಾದರಿಂದ ಮೈಸೂರಿಗೆ ಹೋಗೋ ಶರಾವತಿ ಎಕ್ಸ್ಪ್ರೆಸ್. ಈ ಟ್ರೈನ್ ಹೋಗೋ ರೂಟ್ ನೋಡಿದ್ರೆ ದಾವಣಗೆರೆ, ಚಿಕ್ಕಜಾಜೂರು, ಬೀರೂರು, ಕಡೂರು, ಅರಸೀಕೆರೆ, ಹಾಸನ, ಹೊಳೆನರಸೀಪುರ, KR ನಗರ, ಮೈಸೂರು. ಯಶವಂತಪುರ ಬಿಕಿನಾರ್ ಎಕ್ಸ್ಪ್ರೆಸ್ ಕ್ರಾಸ್ ಆಗ್ತಿದೆ ನೋಡಿ. ನಮ್ಮ ಟ್ರೈನು ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. KSR ಬೆಂಗಳೂರು ಟು ಬೆಳಗಾವಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ. ಫೈನಲಿ ನಮ್ಮ ಟ್ರೈನು 20 ನಿಮಿಷ ತಡವಾಗಿ ಮೈಸೂರಿಗೆ ಬಂದಿದೆ ಗುರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ನಮ್ಮ ಬೆಣ್ಣೆನಗರ ದಾವಣಗೆರೆಯಲ್ಲಿ. ಟೈಟಲ್ಲು ತಮ್ಮಲ್ಲಿ ನೋಡಿರ್ತೀರ. ಇಲ್ಲಿಂದ ಮೈಸೂರಿಗೆ ಹೊರಟಿದ್ದೀನಿ ಶರಾವತಿ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನು ಪ್ರತಿ ಶುಕ್ರವಾರ ಇರುತ್ತೆ ನೋಡಿ. ಧಾರವಾಡದಿಂದ KSR ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಅರೈವಲ್ ಆಗ್ತಿದೆ ದಾವಣಗೆರೆಗೆ. ಇದ್ರ ಹಿಂದೆನೇ ನಮ್ಮ ಟ್ರೈನ್ ಬರುತ್ತೆ. ನಮ್ಮ ಟ್ರೈನ್ ಹಿಂದ್ಗಡೆ ಜನಶತಾಬ್ದಿ ಬರುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಅರೈವಲ್ ಆಗ್ತಿದೆ. ದಾವಣಗೆರೆಯಿಂದ ಬಳ್ಳಾರಿಗೆ ಹೋಗೋ ಡೆಮು ಎಕ್ಸ್ಪ್ರೆಸ್ಸು ಡಿಪಾರ್ಚರ್ ಆಗ್ತಿದೆ ದಾವಣಗೆರೆಯಿಂದ. ಅದೇ ಟ್ರೈನಲ್ಲಿ ನಾನು ಬಳ್ಳಾರಿಯಿಂದ ದಾವಣಗೆರೆಗೆ ಬಂದೆ. ಈಗ ದಾವಣಗೆರೆಯಿಂದ ಮೈಸೂರು ಕಡೆ ಹೋಗ್ತಿದ್ದೀನಿ. ವಂದೇ ಭಾರತ್ ಅಲ್ಲಲ್ಲ, ಶರಾವತಿ ಎಕ್ಸ್ಪ್ರೆಸ್ಸಲ್ಲಿ. ವ್ಯಾಪ್ 4 ಜೊತೆಗೆ ನಮ್ಮ ಟ್ರೈನ್ ಬರ್ತಿದೆ 11035. 3:25ಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 3 ಗಂಟೆ 39 ನಿಮಿಷಕ್ಕೆ ಬರ್ತಿದೆ. ಸುಮಾರು 14 ನಿಮಿಷ ತಡವಾಗಿ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ನಮ್ಮ ಶರಾವತಿ ಎಕ್ಸ್ಪ್ರೆಸ್ ಬರ್ತಿದೆ. ಇದು ಹೋಗೋ ರೂಟ್ ನೋಡಿಬಿಟ್ರೆ ದಾವಣಗೆರೆ, ಚಿಕ್ಕಜಾಜೂರು, ಬೀರೂರು, ಕಡೂರು, ಅರಸೀಕೆರೆ, ಹಾಸನ, ಹೊಳೆನರಸೀಪುರ, KR ನಗರ, ಮೈಸೂರು. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ನಮ್ಮ ದಾವಣಗೆರೆಯಿಂದ ಹೊರಟಿದೆ. ನಾನೇನೋ ಫುಲ್ ಪ್ಯಾಕ್ ಇರುತ್ತೆ ಅನ್ಕೊಂಡೆ, ನೋಡಿದ್ರೆ ಖಾಲಿ ಇದೆ. ನಾನು ರಿಸರ್ವೇಷನ್ ಮಾಡಿಸಿದ್ದೀನಿ. ಫ್ರೆಂಡ್ಸ್, ನಮ್ಮ ಬೆಣ್ಣೆನಗರ ದಾವಣಗೆರೆಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮಾಯಕೊಂಡ ಔಟರಲ್ಲಿ ತಿರುವನಲ್ಲಿಂದ ದಾದರ್ಗೆ ಹೋಗೋ ಟ್ರೈನು ಸೇಮ್ ಶರಾವತಿ ಎಕ್ಸ್ಪ್ರೆಸ್ಗೆ ರೇಕ್ಷರ ಇರೋ ಟ್ರೈನು ಕ್ರಾಸಿಂಗ್ ಆಗ್ತಿದೆ. 5 ಅವರ್ಸ್ ಲೇಟ್ ಗುರು ಈ ಟ್ರೈನು. ಬೆಳಿಗ್ಗೆ 11 ಗಂಟೆಗೆ ಬರಬೇಕಾಗಿರೋದು ಈಗ 4 ಗಂಟೆಗೆ ಹೋಗ್ತಿದೆ ದಾವಣಗೆರೆಗೆ. ಫ್ರೆಂಡ್ಸ್, ಹಾಗೆ ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವು 3 ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ. ಸಾಸಲು ರೈಲ್ವೆ ಸ್ಟೇಷನಲ್ಲಿ ಏನೋ ವರ್ಕ್ ನಡ್ತಿದೆ. ಟ್ರ್ಯಾಕು, ಇನ್ನೊಂದು ಟ್ರ್ಯಾಕ್, ಥರ್ಡ್ ಟ್ರ್ಯಾಕ್ ಆಗ್ತಿದೆ. ಯಶವಂತಪುರದಿಂದ ಬಿಕಾನೇರ್ಗೆ ಹೋಗೋ ಎಕ್ಸ್ಪ್ರೆಸ್ ನೋಡಿ WDP ಟ್ವಿನ್ ಲೋಕೋ ಜೊತೆಗೆ ಕ್ರಾಸಿಂಗ್ ಆಗ್ತಿದೆ. ಯಶವಂತಪುರ ಬಿಕಾನೇರ್ ಎಕ್ಸ್ಪ್ರೆಸ್ ವೀಕ್ಲಿ ಎಕ್ಸ್ಪ್ರೆಸ್ ಇದು.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಜಾಜೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಚಿಕ್ಕಜಾಜೂರು ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ಲೈನು ಅರಸೀಕೆರೆ ಕಡೆ, ಒಂದು ಲೈನ್ ದಾವಣಗೆರೆ ಕಡೆ, ಇನ್ನೊಂದು ಲೈನ್ ನಮ್ಮ ಚಿತ್ರದುರ್ಗದ ಕಡೆ ಹೋಗಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಹೋಗುತ್ತೆ. ಚಿಕ್ಕಜಾಜೂರು ಜಂಕ್ಷನ್ ಆ ಕಡೆ ನೋಡ್ತಿದ್ದೆ, ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 2, 3, ಆ ಕಡೆ ಇರೋದು 4. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಚಿಕ್ಕಜಾಜೂರು ಜಂಕ್ಷನು ತುಂಬ ಸಾರಿ ತೋರಿಸಿದ್ದೀನಿ, ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ನಮ್ಮದು ರೇಕ್ಷರ್ ನೋಡಿ, ದಾದಾರು, ಪುದುಚೇರಿ, ತಿರುವನೆಲ್ಲಿ, ಮೈಸೂರು, ರೇಣಿಗುಂಟ ಇಷ್ಟಕ್ಕೆ ರೇಕ್ಷರ್ ಇದೆ. ಇದೇ ಟ್ರೈನು. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಚಿಕ್ಕಜಾಜೂರಿಂದ ಹೊರಟಿದೆ. ಫ್ರೆಂಡ್ಸ್, ಯಾವಾಗಲೂ ಕಾಮೆಂಟ್ ಮಾಡ್ತಿದ್ದೀರಾ ನಮ್ಮ ಹೊಸದುರ್ಗ ತೋರಿಸೋದಿಲ್ಲ, ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ ತೋರಿಸಲ್ಲ ಅಂತ. ನೋಡಿ, ತೋರಿಸ್ತಿದ್ದೀನಿ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತೀನಿ. ಬಟ್ ನಾವು ದುರ್ಗದಿಂದ ಇಲ್ಲಿಗೆ ಬಂದು ಇಲ್ಲಿಂದ ನಾನು ಬೋರ್ಡಿಂಗ್ ಆಗೋದು ತುಂಬ ಕಷ್ಟ ಇದೆ. ಇನ್ನೊಂದು ಇಲ್ಲಿಗೆ ಬಂದು ಇಲ್ಲೇ ಡಿಬೋರ್ಡ್ ಆಗಿಬಿಟ್ಟು ಇಲ್ಲಿಂದ ಮತ್ತೆ 20 ಕಿಲೋಮೀಟ್ರ್ ಆಗುತ್ತೆ ಹೊಸದುರ್ಗ ಸಿಟಿ. ಸೊ ಅದಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಹೊಸದುರ್ಗದಿಂದ ನೋಡ್ತಿರೋರಿಗೆ. ಅಜ್ಜಂಪುರ ನಿಯರ್ ಇದೆ ನಮ್ಮ ಟ್ರೈನು. ಈಗ KSR ಬೆಂಗಳೂರಿಂದ ಬೆಳಗಾವಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ. ಆರೆಂಜ್ ಕಲರ್ ಇದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ. ಯಾರು ನೋಡಿಲ್ಲ ಹೋಗಿ ಒಮ್ಮೆ ನೋಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೀರೂರು ಜಂಕ್ಷನಿಂದ ಹೊರಟಿದೆ. ಬೀರೂರು ಜಂಕ್ಷನ್ ಏನಕ್ಕಂತಾರೆ ಅಂದರೆ, ಒಂದು ಲೈನ್ ಹೇಳಿದ್ನಲ್ಲ, ಅರಸೀಕೆರೆಗೊಂದು, ಈ ಕಡೆ ದಾವಣಗೆರೆಗೊಂದು, ಈ ಕಡೆ ಶಿವಮೊಗ್ಗಕ್ಕೊಂದು ಲೈನ್ ಹೋಗಿದೆ. ಅದಕ್ಕೆ ಇದನ್ನು ಬೀರೂರು ಜಂಕ್ಷನ್ ಅಂತ ಕರೀತಾರೆ. ಕಡೂರು ಜಂಕ್ಷನಲ್ಲಿ ತುಂಬ ಜನ ಹೇಳಿದ್ರು ಗುರು, ತುಂಬ ಜನ ಡಿಬೋರ್ಡ್ ಆದರು ಕಡೂರಲ್ಲಿ. ಸಿಕ್ಕಾಪಟ್ಟೆ ಜನ ಹೇಳಿದ್ರು ಇಲ್ಲಿ ಕಡೂರಲ್ಲಿ. ಕಡೂರಿಂದ ಹೊರಟಿದೆ ನಮ್ಮ ಟ್ರೈನು ಕಡೂರು ಜಂಕ್ಷನ್ನು. ಇಲ್ಲಿಂದ ಚಿಕ್ಕಮಂಗ್ಳೂರಿಗೊಂದು ರೂಟ್ ಹೋಗಿದೆ. ಆಲ್ರೆಡಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ವೀಡಿಯೋ ಮಾಡಿದ್ದೀನಿ ನಾನು. ನೆಕ್ಸ್ಟು ಚಿಕ್ಕಮಂಗ್ಳೂರು ತಿರುಪತಿ ವೀಡಿಯೋ ಮಾಡ್ಬೇಕಂತಿದ್ದೀನಿ. ಚಿಕ್ಕಮಂಗ್ಳೂರು ತಿರುಪತಿ ವೀಡಿಯೋ ಬೇಕಂದರೆ ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ, ಆದಷ್ಟು ಬೇಗ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ಚಿಕ್ಕಮಂಗ್ಳೂರು ತಿರುಪತಿ ಟ್ರೈನ್. ಪ್ಲ್ಯಾಟ್ಫಾರಮ್ 2 ಅರಸೀಕೆರೆ ಜಂಕ್ಷನ್ನು. ಯಾಕಪ್ಪ ನಾನು ಕಡೂರು ಬಿಟ್ಟ ಮೇಲೆ ಏನೂ ತೋರಿಸ್ಲಿಲ್ಲ ಅಂದರೆ, ಎಷ್ಟು ಸರಿ ಅಂತ ತೋರಿಸೋಣ ಗುರು. ದಾವಣಗೆರೆ ಬಿಟ್ಟಾಗಿಂದ ಏನಾದರೂ ಬರುತ್ತೇನೋ ಅಂತ ಕಾಯ್ತಿದ್ದೆ, ಏನೂ ಬರಲಿಲ್ಲ. ಇಲ್ಲಿ ಅರಸೀಕೆರೆಗೆ ಬಂದಮೇಲೆ ಇಡ್ಲಿ ವಡೆ ತಗೊಂಡೆ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಹೊರಟಿದೆ ಅರಸೀಕೆರೆ ಜಂಕ್ಷನಿಂದ. ಅರಸೀಕೆರೆ ಜಂಕ್ಷನ್ ಯಾಕೆ ಅಂತಾರೆ ಅಂದರೆ, ಒಂದು ಲೈನ್ ಬೆಂಗಳೂರಿಗೆ ಹೋಗಿದೆ, ಒಂದು ಲೈನು ದಾವಣಗೆರೆಗೆ, ಇನ್ನೊಂದು ಲೈನ್ ಹಾಸನಿಗೆ. ಈಗ ನಾವು ಹೋಗ್ತಿರೋದು ಹಾಸನ ಲೈನಲ್ಲಿ. ನೋಡಿ, ಸೂರ್ಯಾಸ್ತ ಆಗ್ತಿದೆ, ಸಖತ್ತಾಗಿದೆ ಮಾತ್ರ ವಯಸ್ಸು. ಅರಸೀಕೆರೆ ಹಾಸನ ರೂಟ್ ಏನಿದೆ ಸಖತ್ತಾಗಿದೆ. ಇದು ಲ್ಯಾಂಡ್ಸ್ಕೇಪ್ ಎಲ್ಲ, ಬೆಟ್ಟ ಗುಡ್ಡಗಳು, ತೆಂಗಿನ ತೋಟಗಳು, ಸಿಕ್ಕಾಪಟ್ಟೆ ಸಖತ್ತಾಗಿದೆ ಗುರು ಈ ರೂಟ್ ಮಾತ್ರ. ಹಬ್ಬನಘಟ್ಟ ಅನ್ನೋ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು. ನೋಡಿ, ಸಿಕ್ಕಾಪಟ್ಟೆ ತೆಂಗಿನ ಮರಗಳು ಈ ಕಡೆ.
ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಮೈಸೂರಿಂದ ಚಿತ್ರದುರ್ಗಕ್ಕೆ ಬಂದಿರೋ ಟ್ರೈನಲ್ಲಿ ಕಲ್ಪತರ ನಾಡು ಅಂತ ಹೇಳ್ಬಿಟ್ಟು ತುಮಕೂರಿಗೆ ಕರೀತಾರೆ. ಬಟ್ ಹಾಸನ ಡಿಸ್ಟಿಕಲ್ಲೂ ಸಿಕ್ಕಾಪಟ್ಟೆ ಇದ್ದಾವೆ ತೆಂಗಿನ ಮರಗಳು. ಒಬ್ಬೊಬ್ಬೊಬ್ಬ ಏನು ಸಾಕಾಗೈತೆ ಗುರು. ಎಷ್ಟು ದೂರದಲ್ಲಿ ನೋಡಿದ್ರು ಬರೀ ಅಡಿಕೆ ತೋಟನೇ ಕಾಣಿಸ್ತಿದೆ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ಮಾತ್ರ. ಸನ್ಸೆಟ್ ಬೇರೆ ಆಗ್ತಿದೆ. ಈ ವೈವು ಸಕ್ಕತ್ತಾಗಿದೆ. ಇಷ್ಟೊತ್ತು ನಿಮಗೆ ರೈಟ್ ಸೈಡ್ ತೋರಿಸ್ದೆ, ಈಗ ಲೆಫ್ಟ್ ಸೈಡ್ ತೋರಿಸ್ತಿದ್ದೀನಿ ನೋಡಿ. ಈ ಕಡೆನೂ ಸೇಮ್ ಟು ಸೇಮ್ ಹ್ಯಾಸ್ ಇಟ್ ಈಸ್ ತೆಂಗಿನ ತೋಟನೇ ಇದೆ. ಅಂದರೆ ಈ ಕಡೆ ಒಂದು ಸ್ವಲ್ಪ ಬೆಟ್ಟ ಗುಡ್ಡಗಳು ಏರಿಳಿತಾ ಇದೆ, ಬಟ್ ಆ ಕಡೆ ಪ್ಲೇನ್ ಲ್ಯಾಂಡ್ ಇದೆ ರೈಟ್ ಸೈಡ್ಗೆ. ಸಕ್ಕತ್ತಾಗಿದೆ ಮಾತ್ರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶರಾವತಿ ಎಕ್ಸ್ಪ್ರೆಸ್ ಹಾಸನ ಜಂಕ್ಷನ್ ಎಂಟ್ರಿ ಆಗ್ತಿದೆ. ಹಾಸನ ಜಂಕ್ಷನ್ ಒಳಗೆ ಹೋಗ್ತಿದೆ. ಹಾಸನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿಂದ ಒಂದು ಲೈನ್ ಬೆಂಗಳೂರು, ಒಂದು ಲೈನ್ ಮಂಗಳೂರು, ಒಂದು ಲೈನ್ ಮೈಸೂರು, ಒಂದು ಲೈನ್ ಅರಸೀಕೆರೆಗೂ ಇದೆ. ಸೊ 4 ಲೈನ್ ಡಿವೈಡ್ ಆಗುತ್ತೆ ಹಾಸನ ಜಂಕ್ಷನಲ್ಲಿ. ಪ್ಲ್ಯಾಟ್ಫಾರಮ್ ನಂಬರ್ 1 ಹಾಸನ ಜಂಕ್ಷನ್. ಹಾಸನದಿಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹಾಸನದಿಂದ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹೊಳೆನರಸೀಪುರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿ ಡಿಬೋರ್ಡ್ ಆದವರು ಕಡಿಮೆ ಜನ, ಬೋರ್ಡಿಂಗ್ ಆದವರು ಕಡಿಮೆ ಜನನೇ ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರದಿಂದ ಹೊರಟಿದೆ ನಮ್ಮ ಟ್ರೈನು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು KR ನಗರ.
ಹೊಳೆ ನರಸೀಪುರ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲಗಿದ್ದೆ. ಎದ್ದು ನೋಡಿದ್ರೆ ಬೆಳಗೊಳದಲ್ಲಿ ನಿಲ್ಲಿಸಿದೆ ನಮ್ಮ ಟ್ರೈನು. ಇಲ್ಲಿ ಮೈಸೂರಿಂದ ಬೆಳಗಾಮಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಕ್ರಾಸಿಂಗ್ ಆಯಿತು, ಆಲ್ರೆಡಿ ಕ್ರಾಸಿಂಗ್ ಆಯಿತು. ಸೊ ಸಿಗ್ನಲ್ ಇಲ್ಲ, ವೆಯ್ಟ್ ಮಾಡ್ತಿದೆ ನಮ್ಮ ಟ್ರೈನ್ ಶರಾವತಿ ಎಕ್ಸ್ಪ್ರೆಸ್ ಬೆಳಗೊಳ ರೈಲ್ವೆ ಸ್ಟೇಷನಲ್ಲಿ. ಸುಮಾರು ಒಂದು 20 ನಿಮಿಷ ಬೆಳಗೊಳ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಶರಾವತಿ ಎಕ್ಸ್ಪ್ರೆಸ್ ನಿಲ್ಲಿಸ್ಬಿಟ್ಟಿದ್ರು. ಸೊ ಈಗ ಹೊರಟಿದೆ ಮೈಸೂರು ಕಡೆಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶರಾವತಿ ಎಕ್ಸ್ಪ್ರೆಸ್ ಈಗ ಮೈಸೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 10 ಗಂಟೆಗೆ. ನೋಡೋಣ ನಮ್ಮ ಟ್ರೈನು ಎಷ್ಟೊತ್ತಿಗೆ ಮೈಸೂರು ಜಂಕ್ಷನ್ ಒಳಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. 20 ನಿಮಿಷ ತಡವಾಗಿ ನಮ್ಮ ಟ್ರೈನ್ ಮೈಸೂರು ಜಂಕ್ಷನ್ ಒಳಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 5ಕ್ಕೆ. ಫ್ರೆಂಡ್ಸು, ಮೈಸೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಿಮಗೆ ಯಾವ ಟ್ರೈನ್ ಬೇಕೋ ಕರ್ನಾಟಕದಲ್ಲಿರೋದು, ಕರ್ನಾಟಕದ ಒಳಗಿರೋ ಟ್ರೈನ್ಸ್ ಯಾವ್ದು ನಿಮಗೆ ಬೇಕೋ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಆ ಟ್ರೈನ್ ವಿಡಿಯೋನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. 10 ಗಂಟೆಗೆ ಬರ್ಬೇಕಾಗಿರೋ ನಮ್ಮ ಟ್ರೈನು 10 ಗಂಟೆ 20 ನಿಮಿಷಕ್ಕೆ ಮೈಸೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್.